ಮನೆಗೆ ಯುವತಿಯರನ್ನ ಕರೆ ತಂದಿದ್ದಾನೆಂದು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಯುವಕನಿಗೆ 5,000 ದಂಡ ವಿಧಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿರುವ ಯುವಕ ತನ್ನ ಮನೆಗೆ ಕುಟುಂಬದ 2 ಯುವತಿಯರನ್ನ ಕರ್ಕೊಂಡು ಬಂದಿದ್ದ. ಅಂದು ರಾತ್ರಿ ಯುವತಿಯರು ಯುವಕನ ಫ್ಲಾಟ್ನಲ್ಲೇ ಉಳಿದುಕೊಂಡಿದ್ದಾರೆ. ಇದರಿಂದ ಅಪಾರ್ಟ್ಮೆಂಟ್ ಸೊಸೈಟಿ ಯುವಕನಿಗೆ 5,000 ದಂಡ ವಿಧಿಸಿದ್ದಂತೆ. ಅಪಾರ್ಟ್ಮೆಂಟ್ನ ಸೊಸೈಟಿ ರೂಲ್ಸ್ ಪ್ರಕಾರ ಯಾವುದೇ ನಿವಾಸಿ ಬ್ಯಾಚುಲರ್ಗಳಿಗೆ ಉಳಿದುಕೊಳ್ಳಲು ಅವಕಾಶ ನೀಡಬಾರದು. ಆದರೆ ಯುವಕ ತನ್ನ ಸಂಬಂಧಿಕ ಯುವತಿಯರಿಗೆ ಪ್ರವೇಶ ನೀಡಿದ್ದಕ್ಕೆ 5,000 ದಂಡ ವಿಧಿಸಲಾಗಿದೆ. ತನ್ನ ಕಹಿ ಅನುಭವವನ್ನ ಸಾಮಾಜಿಕ ಜಾಲತಾಣದಲ್ಲಿ ಯುವಕ ಪೋಸ್ಟ್ ಮಾಡಿ 5,000 ಕಳೆದುಕೊಂಡ ಬಗ್ಗೆ ವಿವರಿಸಿದ್ದಾನೆ. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಂದು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮಾಟ ಮಂತ್ರದ ಕಾಟ ಶುರುವಾಗಿದೆ. ವ್ಯಕ್ತಿಯೊಬ್ಬ ಅಪಾರ್ಟ್ಮೆಂಟ್ನಲ್ಲಿ ಮನೆ ಬಾಗಿಲಿಗೆ ಮಾಟ ಮಾಡಿಸಿರುವ ವಸ್ತು ಕಟ್ಟಿದ್ದಾನೆ. ಪ್ರಶ್ನೆ ಮಾಡಿದವರ ಮನೆಗಳಿಗೆ ನುಗ್ಗಿ ದಾಂಧಲೆ ಮಾಡಿ ಗೂಂಡಾ ವರ್ತನೆ ತೋರಿದ್ದಾನೆ. ಬಿಟಿಎಂ ಲೇಔಟ್ ಫಸ್ಟ್ ಸ್ಟೇಜ್ನಲ್ಲಿರುವ ರಾಯಲ್ ಮ್ಯಾನರ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ನಲ್ಲಿ 16 ಫ್ಲಾಟ್ಗಳಿದ್ದು ಅದೇ ಫ್ಲಾಟ್ನಲ್ಲಿ ವಾಸವಾಗಿರುವ ವ್ಯಕ್ತಿ ಅಲ್ಲಿನ ನಿವಾಸಿಗಳಿಗೆ ಈ ರೀತಿಯ ತೊಂದರೆ ಕೊಟ್ಟಿದ್ದಾನೆ. ಕಳೆದ ಜನವರಿಯಿಂದ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ನಿರಂತರ ಟಾರ್ಚರ್ ನೀಡುತ್ತಿದ್ದು ಫ್ಲಾಟ್ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕಿದ್ದಾನಂತೆ. ಈ ಅನಾಮಿಕನ ಕಾಟದಿಂದ ಅಲ್ಲಿನ ನಿವಾಸಿಗಳು ದಿನವೂ ಭಯದಿಂದ ಬದುಕುವಂತಾಗಿದೆ. ಸದ್ಯ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ಸೇರಿ ಆರೋಪಿ ವಿರುದ್ಧ ಪೊಲೀಸರಿಗೆ ಮಹಾನಿರ್ದೇಶಕರ ಕಚೇರಿಗೆ ದೂರು ನೀಡಿದ್ದಾರೆ. ಕೊಪ್ಪಳದಲ್ಲಿ ನಿರ್ಮಾಣವಾಗುತ್ತಿರುವ ಬಲ್ಡೋಟಾ ಕಂಪನಿ ವಿರುದ್ಧ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮುಂದುವರೆದಿದೆ. ಹೋರಾಟಗಾರರ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ರಾಜ್ಯ ರೈತ ಸಂಘ ಪ್ರತಿಭಟನಾ ರ್ಯಾಲಿ ನಡೆಸಿದೆ. ರೈತ ಸಂಘದ ಕಾರ್ಯಕರ್ತರು ಕೊಪ್ಪಳದ ಕನಕದಾಸ ವೃತ್ತದಿಂದ ಅಶೋಕ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.